ಎಲ್ಲರ ಮನೆಯಲ್ಲೂ ಈ ಒಂದು ಸಮಸ್ಯೆ ಪ್ರತಿನಿತ್ಯ ಕಾಡ್ತಾನೆ ಇರುತ್ತೆ. ಏನಪ್ಪ ಅಂದರೆ ನಾಷ್ಟಕ್ಕೆ ಏನಪ್ಪ ಮಾಡಲಿ, ಲಂಚ್ ಬಾಕ್ಸ್ ಏನಪ್ಪ ಮಾಡಿ ಕಳಿಸ್ಲಿ, ದಿಢೀರಂತ ಏನು ಮಾಡಲಿ ಅಡುಗೆ ಅಂತ ಯೋಚನೆ ಬರುತ್ತೆ. ಹಾಗಾಗಿ ಈ ಒಂದು ರೆಸಿಪಿ ತುಂಬ ಯೂಸ್ ಆಗುತ್ತೆ ಅನ್ಕೋತೀನಿ. ನಮ್ಮ ಮನೆಯಲ್ಲೂ ಇದೇ ಸಮಸ್ಯೆ ರೀ. ಹಾಗಾಗಿ ನೋಡ್ಕೊಳ್ಳಿ, ಅನ್ನನ ಮೊದಲೇ ಮಾಡಿಟ್ಕೋಬೇಕು, ಉದ್ರುದ್ರಾಗಿ ಮಾಡಿಟ್ಕೊಳ್ಳಿ, ಸ್ವಲ್ಪ ಬೆಚ್ಚಗಿರಬೇಕು. ನಂತರ ಒಂದು ಬಾಣಲಿಗೆ ಚಿತ್ರಾನ್ನಕ್ಕೆ ಎಷ್ಟು ಎಣ್ಣೆ ಬೇಕೋ ನೀವು ಅಷ್ಟು ಹಾಕ್ಕೊಳ್ಳಿ. ನಂತರ ಸಾಸಿವೆ ಸಿಡಿಸ್ಕೊಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಕಾಯಿ ಬೀಜ, ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಸ್ಕಿಪ್ ಮಾಡಬೇಡಿ. ನಂತರ ಗರಿಗರಿಯಾಗಿ ಹುರಿದಿದ ನಂತರ ಒಂದು 4 ಎಸಳು ಬೆಳ್ಳುಳ್ಳಿ ಜಜ್ಜಿದ್ದು ಮತ್ತು ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನು ಹೊಂಬಣ್ಣ ಬರೋ ತನಕ ಹುರ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಇದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಅಥವಾ ಯಾವುದಾದ್ರೂ ಪುಡಿ ಹಾಕ್ಕೊಳ್ಳಿ, ಚಟ್ನಿ ಪುಡಿ. ಒಬ್ಬರಿಗೆ 1 ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಳ್ಳಿ, 1 ಅಥವಾ 1.5 ಚಮಚದಷ್ಟು ಲೆಕ್ಕ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದಕ್ಕೆ ಮತ್ತು ಉದ್ರುದ್ರಾಗಿರೋಂಥ ಅನ್ನನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಆಮೇಲೆ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿ. ತುಂಬ ರುಚಿಯಾಗಿರುತ್ತೆ, ಹಾಗೆ ದಿಢೀರಂತನೂ ಆಗುತ್ತೆ.